ಸೊ ರಾಜಧಾನಿ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಹೇಗಿದೆ ಅಂತ ನೋಡ್ತಾ ಇದ್ದಾರೆ. ಇದಕ್ಕೆ ಒಂದು ಹೊಸ ಪ್ಲಾನ್ ಅನ್ನ ಮಾಡಲಾಗ್ತಿದೆ ಇದನ್ನ ಬಗೆಹರಿಸೋದಕ್ಕೆ. ಹೌದು, ರಾಜಧಾನಿ ಬೆಂಗಳೂರಿನಲ್ಲಿ ಹಿಂದೆ ಕೂಡ ನೀರಿನ ಸಮಸ್ಯೆ ಆಗಿತ್ತು. ಆದರೆ ಈ ವರ್ಷದಷ್ಟು ಇತ್ತೀಚಿನ ವರ್ಷಗಳಲ್ಲಿ ಬಹಳ ಸಮಸ್ಯೆ ಆಗಿರೋದು ಈ ವರ್ಷ. ಹಾಗಾಗಿ ಅಭಾವನ್ನ ತಪ್ಪಿಸೋದಕ್ಕೆ ಕೆರೆಗಳ ಮೊರೆ ಹೋದಂತ IISc ಸಹಯೋಗದಲ್ಲಿ ಕೆರೆಯ ಅಂತರ್ಜಲ ಸಂಗ್ರಹಕ್ಕೆ ಪ್ಲಾನ್ ಮಾಡಲಾಗಿದೆ. 8 ಕೆರೆಗಳಲ್ಲಿ ಫಿಲ್ಟರ್ ಬೋರ್ವೆಲ್ ಅಳವಡಿಕೆಗೆ ತಯಾರಿ. ಯಾಕಂದ್ರೆ ಬೆಂಗಳೂರಿನ ಬಹುತೇಕ ಕೆರೆಗಳನ್ನ ನುಂಗಿ ನೀರು ಕುಡಿದು ಆಗಿದೆ. ಇನ್ನು ಉಳಿದಿರುವಂತಹ ಕೆರೆಗಳು ಸ್ವಲ್ಪನೇ, ಆದ್ರೆ ಮೊರೆ ಹೋಗಲೇಬೇಕೀಗ ಅಂತ ಒಂದು ಪರಿಸ್ಥಿತಿ. IISc ಸಹಯೋಗದಲ್ಲಿ ಈಗ ಫಿಲ್ಟರ್ ಬೋರನ್ನು ಅಳವಡಿಸೋದಕ್ಕೆ, ಬೋರ್ವೆಲ್ ಅನ್ನು ಅಳವಡಿಸೋದಕ್ಕೆ ಅಲ್ಲಿ ತಯಾರಿ ನಡೀತಾ ಇದೆ. ಕೆರೆಯ ಒಡಲಿನ ನೀರನ್ನು ತೆಗೆದು ಶುದ್ಧೀಕರಣ ಮಾಡುವಂತಹ ಪ್ಲಾನ್. ಸೊ ಶುದ್ಧೀಕರಣ, ಕುಡಿಯುವಂಥ ನೀರನ್ನು ಬಳಕೆ ಮಾಡಬೇಕು ಶುದ್ಧೀಕರಣ ಮಾಡಿದ ನಂತರ ಅಂತ. ಈಗಾಗಲೇ ದೇವನಹಳ್ಳಿಯಲ್ಲಿ IISc ಪ್ರಾಯೋಗಿಕ ಪರೀಕ್ಷೆ, ಹಾಗೆಯೇ ನಾಯಂಡಹಳ್ಳಿಯಲ್ಲಿರುವಂಥ ಕೆರೆ ಇರ್ಬೋದು, ಚಿಕ್ಕಬಾಣಾವರ, ವರ್ತೂರು ಕೆರೆಯಲ್ಲೂ ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ಶಾಂತಮೂರ್ತಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಾಂತಮೂರ್ತಿ, ಈಗಾಗಲೇ ನಾನು ಹೇಳ್ತಿದ್ದ ಹಾಗೇನೆ ಬೆಂಗಳೂರಿನಲ್ಲಿರುವಂತಹ ಬಹುತೇಕ ಕೆರೆಗಳನ್ನು ಮುಚ್ಚಿ ಅಲ್ಲಿ ಕಟ್ಟಡಗಳು ಬರುವಂಥದ್ದು ನಾವು ನೋಡಿದ್ದೀವಿ, ಆಲ್ರೆಡಿ ಬಂದಿವೆ. ಆದರೆ ಉಳಿದಿರುವಂತಹ ಕೆರೆಗಳಲ್ಲಿ ಈಗ ಪ್ಯೂರಿಫೈ ಮಾಡಿ ನೀರನ್ನು ಸಪ್ಲೈ ಮಾಡುವಂಥ ಆಪ್ಷನ್ ಇದೆಯಾ? ಯಾವ ಕೆರೆಯಲ್ಲಿ ಪ್ರಪೋಸಲ್ ಇದೆ ಅಂತ, ಯಾವ ಕೆರೆಯಲ್ಲಿ ನೀರು ತೆಗಿಬೇಕು ಅನ್ನೋ ಪ್ಲಾನ್ ನಡೀತಾ ಇದೆ? ಎಸ್, ಈಗಾಗಲೇ ಏನು ಬೆಂಗಳೂರಲ್ಲಿ ಬೇಸಿಗೆಯ ಜೊತೆಗೆ ನೀರಿನ ದಾಹ ಕೂಡ ಹೆಚ್ಚಾಗ್ತಿರುವಂಥದ್ದು. ಈ ಬಗ್ಗೆ TV9 ಕೂಡ ನಿರಂತರವಾಗಿ ವರದಿಯನ್ನು ಮಾಡ್ತಾ ಇತ್ತು. ಈಗ ಜಲಮಂಡಳಿ ಏನು ಈ ಒಂದು ಹೊರವಲಯದ, ಪ್ರಮುಖವಾಗಿ ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಈಗ ಕೆರೆಗಳ ಮೊರೆ ಹೋಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಆ ಕೆರೆಗಳಲ್ಲಿ ಇರ್ತಕ್ಕಂಥ ಅಂತರ್ಜಲ ಏನಿದೆ ಅದನ್ನು ಸಂಗ್ರಹ ಮಾಡಿಕೊಂಡು ಅದನ್ನು ಕುಡಿಯುವ ನೀರಿನ ಒಂದು ಮಾರ್ಪಾಡನ್ನು ಮಾಡೋದಕ್ಕೆ ಕೂಡ ಈಗ ಜಲಮಂಡಳಿ ಸಿದ್ಧತೆಯನ್ನು ನಡೆಸ್ತಾ ಇದೆ. ಅಂದರೆ ಅಲ್ಲಿರ್ತಕ್ಕಂಥ ನೀರನ್ನು ಪರಿಶೀಲನೆ ನಡೆಸಲಾಗುತ್ತೆ. ಈಗಾಗಲೇ ದೇವನಹಳ್ಳಿ ಕೆರೆಯಲ್ಲಿ ಒಂದು ಪ್ರಾಯೋಗಿಕ ಪರೀಕ್ಷೆಯನ್ನು ಕೂಡ IISc ತಂಡ ಮಾಡ್ತಾ ಇರತಕ್ಕಂಥದ್ದು. ಇದ್ರ ಜೊತೆಯಲ್ಲಿ ಬೆಂಗಳೂರಿನ ಸುಮಾರು 8 ಕಡೆಗಳಲ್ಲಿ ಯಾವ್ಯಾವ ಕೆರೆಗಳಿದೆ, ಅಲ್ಲಿ ಕುಡಿಯಲು ಯೋಗ್ಯವಾಗಿದೆಯಾ ನೀರು ಅನ್ನೋ ಒಂದು ಮಾಹಿತಿಯನ್ನು ಕಲೆ ಹಾಕೋದಕ್ಕೂ ಕೂಡ ಜಲಮಂಡಳಿ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಪ್ರಮುಖವಾಗಿ ನಾಯಂಡಹಳ್ಳಿ ಕೆರೆ ಇರ್ಬೋದು, ವರ್ತೂರು ಕೆರೆ ಇರ್ಬೋದು, ಚಿಕ್ಕಬಾಣಾವರ ಕೆರೆ ಇರ್ಬೋದು, ಈ ರೀತಿ ಎಲ್ಲೆಲ್ಲಿ ಕೆರೆಗಳ ನೀರು ಲಭ್ಯತೆ ಇದೆ ಆ ಒಂದು ನೀರನ್ನು ಪರೀಕ್ಷೆ ಮಾಡಿ ಅದರ ನಂತರ ಅಲ್ಲಿ ಫಿಲ್ಟರ್ ಬೋರ್ವೆಲ್ಗಳನ್ನು ಅಳವಡಿಕೆ ಮಾಡೋ ಮೂಲಕ ಆ ಒಂದು ನೀರನ್ನ ಶುದ್ಧೀಕರಣ ಮಾಡೋದಕ್ಕೂ ಕೂಡ ಜಲಮಂಡಳಿ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಸದ್ಯ ಈ ವರ್ಷದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಈಗಷ್ಟೇ ಬೇಸಿಗೆ ಆರಂಭ ಆಗ್ತದೆ, ಈಗಲೇ ಈ ರೀತಿಯ ಒಂದು ಜಲಕ್ಷಾಮ ಕೂಡ ಎದುರಾಗಿರುವಂಥದ್ದು. ಇದನ್ನು ತಡೆಗಟ್ಟೋದಕ್ಕೆ ಈಗಾಗಲೇ ನಿನ್ನೆ ಅಷ್ಟೇ ಒಂದು ಆದೇಶವನ್ನು ಕೂಡ ಹೊರಡಿಸಿತ್ತು. ನೀರನ್ನು ವ್ಯರ್ಥವಾಗಿ ಬಳಸಿದ್ರೆ 5,000 ರೂಪಾಯಿ ದಂಡವನ್ನು ವಿಧಿಸುವುದಾಗಿ ಎಚ್ಚರಿಕೆ ಕೊಟ್ಟಿತ್ತು. ಇದೀಗ ಕೆರೆಯ ನೀರುಗಳನ್ನು ಬಳಸಿಕೊಂಡು ಶುದ್ಧೀಕರಣವನ್ನು ಮಾಡೋದಕ್ಕೂ ಕೂಡ ಜಲಮಂಡಳಿ ಒಂದು ತಯಾರಿಯನ್ನು ನಡೆಸ್ತಾ ಇರುವಂಥದ್ದು. ಅವಿನಾಶ್, ಧನ್ಯವಾದ ಶಾಂತಮೂರ್ತಿ.